ಹಿಂಗೆ ಅದು ಹೋಗಿ ಸ್ಟ್ಯಾಚು ಹತ್ರ ಹೋಗಿ ಒಂದು ನಮಸ್ಕಾರ ಮಾಡಿ ಈ ಕಡೆ ಹೊಸಪೇಟೆ ಸುತ್ತಾಡಕ್ಕೆ ಬಂದಿದ್ದೀನಿ. ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಡೆ ಬಂದರೆ ಇದೊಂದು ಅಡ್ವಾಂಟೇಜು. ಸಿಂಪಲ್ ಆಗಿ 80 ರೂಪಾಯಿಗೆ ಒಂದು ಊಟನೂ ಮುಗಿದೋಗುತ್ತೆ. ಎಲ್ಲ ಥರ ಐಟಮ್ಸು ಟ್ರೈ ಮಾಡಿದೆ ಅಂತ ಅನಿಸುತ್ತೆ. ರೊಟ್ಟಿ ಎಸದತ್ತ ರೊಟ್ಟಿ ಊಟ ಎಲ್ಲ ವಿಡಿಯೋ ನೋಡ್ತೀರಾ? ನಮಸ್ಕಾರ. ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನು ಇವತ್ತು ಹೊಸಪೇಟೆಯಲ್ಲಿ ಇದ್ದೀನಿ. ಹೊಸಪೇಟೆ ಅಂದ ತಕ್ಷಣ ತುಂಬ ಜನಕ್ಕೆ ಕಿವಿ ಪಟ್ಟ ಅಂತ ಚುರುಕಾಗುತ್ತೆ. ಏನಕ್ಕೆ ಅಂತ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಒಂಥರ ಇದು ಫೇವ್ರೇಟ್ ಜಾಗ. ಹೊಸಪೇಟೆ ಅಂದರೆ ಇಷ್ಟ, ಹೊಸಪೇಟೆ ಜನ ಅಂದರೆ ಇಷ್ಟ, ಇಲ್ಲಿನ ಬಿರಿಯಾನಿ ಅಂದರೆ ಇಷ್ಟ. ಹೀಗೆ ಅದು ಹೋಗಿ ಸ್ಟ್ಯಾಚು ಹತ್ರ ಹೋಗಿ ಒಂದು ನಮಸ್ಕಾರ ಮಾಡಿ ಈ ಕಡೆ ಹೊಸಪೇಟೆ ಸುತ್ತಾಡೋಕ್ಕೆ ಬಂದಿದ್ದೀನಿ. ಈಗ ಒಂದು ಹೊಸಪೇಟೆಯಲ್ಲಿ ಇಡನ್ ಜಮ್ಗೆ ಬಂದಿದ್ದೀನಿ. ಅದು ಖಾನಾವಳಿ ಊಟ. ಮಧ್ಯಾಹ್ನ ಆಗಿತ್ತಲ್ಲ, ಒಂದು ಒಳ್ಳೆ ಬ್ಯಾಟಿಂಗ್ ಮಾಡೋಣ ಅಂತ ಬಂದೆ. ಹುಡುಕ್ತಾ ಇದ್ದೆ ಎಲ್ಲೆಲ್ಲ ಜಾಗ ಸಿಗುತ್ತಾ ಅಂತ. ಆವಾಗ ನಂಗೆ ಸಜೆಸ್ಟ್ ಮಾಡಿದ್ದು ಒಂದು ಇಡನ್ ಜಮ್, ಇದೊಂದು ಖಾನಾವಳಿ ನಮ್ಮಿಂದ ಇದೆಯಲ್ಲ, ಇದೇ ಖಾನಾವಳಿ, ಮೈಲಾರಲಿಂಗೇಶ್ವರ ಖಾನಾವಳಿ ಅಂತ. ಇದು ಶುರು ಮಾಡಿ 15 ವರ್ಷ ಆಗಿದೆ. ಇದನ್ನ ಒಂದು ಫ್ಯಾಮಿಲಿ ನಡ್ಸ್ಕೊಂಡ್ ಬರ್ತಾ ಇರೋದು. 4 ಜನ ಇದ್ದಾರೆ ಫ್ಯಾಮಿಲಿ, ಅವರೇ ಇದನ್ನೆಲ್ಲ ನಡ್ಸ್ಕೊಂಡ್ ಬರ್ತಾ ಇರೋದು. ಇಲ್ಲಿ ಬರೀ ಮಧ್ಯಾಹ್ನದ ಹೊತ್ತು ಮಾತ್ರ ಊಟ ಇರುತ್ತೆ, ನೈಟ್ ಎಲ್ಲ ಇರಲ್ಲ. 1 ಗಂಟೆಗೆ ಶುರು ಆದರೆ 4 ಗಂಟೆಗೆ ಕ್ಲೋಸು. ಹೆವಿ ಡಿಮ್ಯಾಂಡ್ ಇರೋ ಖಾನಾವಳಿ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ನಿಮಗೆ ಸಾಯಿಬಾಬಾ ಸರ್ಕಲ್ ಬರುತ್ತೆ, ಅದ್ರ ಪಕ್ಕನೇ ನಿಮ್ಗೆ ಈ ಖಾನಾವಳಿ. ನಿಮ್ಗೆ ಇಲ್ಲಿ ಯಾರನ್ನ ಕೇಳಿದ್ರು ನಿಮ್ಗೆ ಈ ಖಾನಾವಳಿ ಎಲ್ಲಿ ಬರುತ್ತೆ ಅಂತ ನೀಟಾಗಿ ಹೇಳ್ಬಿಡ್ತಾರೆ. ಅದೇ ಸಾಯಿಬಾಬಾ ಸರ್ಕಲ್ ಹತ್ರ ಬಂದು ಕೇಳಿದ್ರೆ. ಸೊ ಒಳಗಡೆ ಹೋಗಿ ಓನರ್ನ ಮಾತಾಡಿಸಿ ಹಂಗೆ ಮೇಕಿಂಗ್ ಗೀಕಿಂಗ್ ಎಲ್ಲ ನೋಡಿ ಇನ್ನೂ ಇನ್ಫಾರ್ಮೇಶನ್ ಒಳಗಡೆ ಹೋಗಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಒಳಗೋಣ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಮಂಜುನಾಥ್ ಅಂತ. ಸರ್ ಹೊಸಪೇಟೆಗೆ ಬಂದಾಗ ಸುಮ್ಮನೆ ಹಂಗೆ ಕೇಳಿದೆ ಇಲ್ಲಿ ಎಲ್ಲಿ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಹೋಟ್ಲೆ ಸಜೆಸ್ಟ್ ಮಾಡೋದು. ಹಂಗೆ ನಿಮ್ಮ ಹೋಟ್ಲೆ ಹೇಳಿ ಸರ್. ಮೈಲಾರಲಿಂಗೇಶ್ವರ ಖಾನಾವಳಿ ಅಂತ ಸರ್. ಯಾವಾಗ ಶುರು ಮಾಡಿದ್ದು? 2010 ಸರ್. 2010 ಶುರು ಮಾಡಿದ್ರೆ ಅಂದ್ರೆ 15 ವರ್ಷ ಆಗ್ತಾ ಬರುತ್ತೆ. 15 ವರ್ಷ ಆಗ್ಬೋದು ಸರ್. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ನಮ್ಮಲ್ಲಿ ಸೋಮವಾರ ಹೋಳಿಗೆ ಊಟ ಸಿಗುತ್ತೆ ಸರ್. ಸೋಮವಾರ ಹೋಳಿಗೆ ಊಟ, ಡೈಲಿ ರೊಟ್ಟಿ ಚಪಾತಿ ಊಟ ಸಿಗುತ್ತೆ ಸರ್. ಮಧ್ಯಾಹ್ನ ಇರ್ತದೆ ಸರ್, ಮಧ್ಯಾಹ್ನ 4 ಗಂಟೆವರೆಗೂ. 4 ಗಂಟೆ ಮುಗ್ದೋಗುತ್ತೆ. ಮುಗ್ದೋಗುತ್ತೆ. ರೊಟ್ಟಿ ಊಟ ಎಷ್ಟು? ರೊಟ್ಟಿ ಊಟ 80 ಸರ್. 80. ಚಪಾತಿ ಊಟ 80 ಸರ್. ಚಪಾತಿ ಊಟ ರೊಟ್ಟಿ ಊಟ 80 ರೂಪಾಯಿ. ಏನೇನು ಬರುತ್ತೆ? 2 ಥರ ಒಂದು ಕಾಯಿ ಪಲ್ಯ, ಒಂದು ಕಾಳು ಪಲ್ಯ, ಉಳ್ಕಿದ ಕೊತ್ತಂಬರಿ ಅದೆಲ್ಲ ಇರುತ್ತೆ ಸರ್. ಎಲ್ಲ ಇರುತ್ತೆ. ಎಲ್ಲ ಇರ್ತದೆ ಸರ್. ಅದು ಸೋಮವಾರ ಮಾತ್ರ ನೀವು ಹೋಳಿಗೆ ಮಾಡೋದು? ಸೋಮವಾರ ಮಾತ್ರ ಹೋಳಿಗೆ ಊಟ ಸರ್. ಅದು ಹೋಳಿಗೆ ಊಟ 100 ಸರ್. ಹೋಳಿಗೆ ಊಟ 100 ರೂಪೀಸ್. 2 ಹೋಳಿಗೆ ಇರ್ತದೆ ಸರ್. 1 ಪ್ಲೇಟ್ ರೈಸ್, ಹಪ್ಪಳ, ಮೊಸರು, ರಸ. ಅದಕ್ಕೆ ರೊಟ್ಟಿ ಕೊಡಲ್ಲ, ಹೋಳಿಗೆ ಮಾತ್ರ? ಹೋಳಿಗೆ ಮಾತ್ರ ಸರ್. ಟೈಮಿಂಗ್ಸ್ ಏನ್ ಬರುತ್ತೆ ಸರ್? ಬೆಳಗ್ಗೆ 1 ಗಂಟೆ ಲೆಸನ್ ಸ್ಟಾರ್ಟ್ ಸರ್. 1 ಗಂಟೆಯಿಂದ ಸ್ಟಾರ್ಟ್. 1 ಗಂಟೆ 4 ಗಂಟೆ. ನೈಟ್ ಇರಲ್ಲ? ನೈಟ್ ಇರಲ್ಲ ಸರ್. ನೈಟ್ ಯಾರು ಇರಲ್ಲ ಸರ್. ಎಂಪ್ಲಾಯ್ಸ್ ಎಲ್ಲ ಮನೆಗೆ ಅವ್ರ ರೂಮ್ಗೆ ಹೋಗ್ಬಿಡ್ತಾರೆ ಸರ್. ಹಂಗಾಗಿ ಕೇಳ್ಪಟ್ಟೆ ನೀವೇ ಫ್ಯಾಮಿಲಿ ಮಾತ್ರ ಮಾಡೋದು? ಇದೆಲ್ಲ ನಾವೇ ಸರ್. ನಾವು ನಮ್ಮ ಮನೆಯವರು, ಬೇರೆ ಯಾರಿಲ್ಲ. ಒಂದು ಹುಡುಗಿ ಅಷ್ಟೇ ಸರ್. ಬೇರೆ ಅಲ್ಲ, ಮನೆ ಫ್ಯಾಮಿಲಿನೇ ಮಾಡೋದು ಸರ್. ಹೊರಗಡೆ ಯಾವುದಿಲ್ಲ ಸರ್. ಮತ್ತೆ ಮೈನ್ ಇಲ್ಲಿ ವರ್ಕರ್ಸ್ ನಿಮ್ಗೆ ಪ್ಲಸ್ ಅಂದ್ರೆ ವರ್ಕರ್ಸ್ ಬರ್ತಾರೆ ಮಧ್ಯಾಹ್ನದ ಕೆಲಸ, ಅದಕ್ಕೆ ವರ್ಕರ್ಸ್ ಎಲ್ಲ ಎಂಪ್ಲಾಯ್ಸ್ ಬರೋದು ಸರ್. ನೈಟ್ ಇದೆಲ್ಲ ಅಂದ್ಬಿಟ್ಟು ನೈಟ್ ಮಾಡಕ್ ಹೋಗಲ್ಲ, ನೈಟ್ ರೆಸ್ಟ್ ಅಷ್ಟೇ ಸರ್. ಓಕೆ ಸರ್. ನನಗೊಂದು ರೊಟ್ಟಿ ಊಟ ಸರ್. ಆಯ್ತು ಸರ್, ಬನ್ನಿ ಸರ್, ಕೊಡ್ತೀನಿ. ಥ್ಯಾಂಕ್ ಯು ಸರ್. ಆಯ್ತು. ಹೋಟೆಲ್ ಒಳಗಡೆ ಎಂಟ್ರಿ ಕೊಟ್ಟಿದ್ದು ಆಯಿತು, ಓನರ್ನ ಮಾತಾಡ್ಸಿದ್ದು ಆಯಿತು. ಇದೊಂಥರ ಹೊಸಪೇಟೆಯಲ್ಲಿ ಇಡನ್ ಜಮ್ ಅಂತಾನು ಹೇಳ್ಬೋದು. ತುಂಬ ಖಾನಾವಳಿಗಳು ಇದೆಯಂತೆ. ಹಳೆ ಖಾನಾವಳಿ ಹುಡುಕ್ತಾ ಇದ್ದೆ, ಅಷ್ಟು ನನಗೆ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಇರೋದ್ರಲ್ಲಿ ಇದೇ ಹಳೇದು ಅಂತ ಕೂಡ ಮಾಹಿತಿ ಸಿಕ್ತು. ಹಂಗೆ ಇದು ಫ್ಯಾಮಿಲಿ ಕೂಡ ರನ್ ಮಾಡಿಸ್ಕೊಳ್ತಾರೆ. ಚಿಕ್ಕ ಜಾಗದಲ್ಲಿ ಒಂದು ಪುಟ್ಟದಾಗೆ ಖಾನಾವಳಿನ ನಡೆಸ್ಕೊ ಬರ್ತಿದ್ದಾರೆ. 80 ರೂಪಾಯಿ ಊಟ, ಒಂದು ರೊಟ್ಟಿ ಊಟ ಸಿಗುತ್ತೆ, ಇನ್ನೊಂದು ಚಪಾತಿ, ಹೋಳಿಗೆ ಊಟ ಸಿಗುತ್ತೆ. ಅದು ಹೋಳಿಗೆ ಊಟ ಸಿಗೋದು ನಿಮಗೆ ಬರೀ ಸೋಮವಾರ ಮಾತ್ರ. ಇನ್ನು ಮಿಕ್ಕಿದ ದಿನ ಎಲ್ಲ ನಿಮಗೆ ರೊಟ್ಟಿ ಊಟ ಸಿಗುತ್ತೆ. ಈ ಹೋಟ್ಲ್ ಎಲ್ಲಿ ಬರುತ್ತೆ ಅಂದರೆ ಈ ಖಾನಾವಳಿ ಎಲ್ಲಿ ಬರುತ್ತೆ ಅಂದರೆ DC ಆಫೀಸ್ ಹತ್ರನೇ ನಿಮಗೆ ಈ ಖಾನಾವಳಿ ಬರುತ್ತೆ. ಹೊಸಪೇಟೆ DC ಆಫೀಸ್ ಹತ್ರ ಈ ಖಾನಾವಳಿ ಬರುತ್ತೆ. ಸೊ ಏನೇನು ಕೊಡ್ತಾರೆ 80 ರೂಪಾಯಿಗೆ ಅಂದರೆ 2 ಥರ ಪಲ್ಯ, ಆಮೇಲೆ 2 ಥರ ರೊಟ್ಟಿ, 2 ರೊಟ್ಟಿ, 2 ಥರ ಪಲ್ಯ, 2 ಥರ ಚಟ್ನಿ, ಆಮೇಲೆ ಅನ್ನ, ಸಾಂಬಾರು, ಸಲಾಡು, ಇನ್ನು ಹಪ್ಪಳ, ಇಷ್ಟು ಕೂಡ ಕೊಡ್ತಾರೆ. ಎಲ್ಲ ಕೂಡ ಲಿಮಿಟೆಡ್, ಯಾವುದೇ ಅನ್ಲಿಮಿಟೆಡ್ ಎಲ್ಲ ಇರಲ್ಲ, ಎಲ್ಲ ಲಿಮಿಟೆಡು.
ಸೊ 80 ರೂಪಾಯಿಗೆ ವರ್ತ್ ಅಂತ ಹೇಳ್ತೀನಿ. ಇನ್ನು ಟೇಸ್ಟ್ ವಿಚಾರಕ್ಕೆ ಹೋದ್ರೆ ನೋಡೋಣ. ಫಸ್ಟು ರೊಟ್ಟಿನ ಟ್ರೈ ಮಾಡ್ತೀನಿ. ಇಲ್ಲಿ 4 ಥರ ಇದೆ. ಒಂದು ಚಟ್ನಿ ಪುಡಿ, ಇನ್ನು ಇದೊಂದು ಖಾರ ಚಟ್ನಿ, ಮತ್ತು 2 ಥರ ಪಲ್ಯ ಇದೆ. ಸೊ ಫಸ್ಟು ನಾನು ಚಟ್ನಿ ಪುಡಿಗೆ ಮೊಸರು ಹಾಕ್ಕೊಂಡು ಟ್ರೈ ಮಾಡ್ತೀನಿ. ಗಟ್ಟಿ ಮೊಸರು ನೀಟಾಗಿ ಇದು ಮಾಡಿ, ಒಂದೊಂದು ಕಡೆ ಒಂದೊಂದು ಥರ ಚಟ್ನಿ ಪುಡಿಗಳಿದೆ. ನಾನು ಬಾದಾಮಿ ಆ ಕಡೆ ಎಲ್ಲ ಟ್ರೈ ಮಾಡಿದಾಗ ಅದು ಬೇರೆ ಥರ ಇತ್ತು, ಇಲ್ಲೇ ಬೇರೆ ಥರ ಚಟ್ನಿ ಪುಡಿ. ಇನ್ನು ಶಿಸ್ತಾಗೆ ರೊಟ್ಟಿ ಮುರ್ಕೊಂಡು ನೀವು ರೊಟ್ಟಿನ ಯಾವ್ದ್ರಲ್ಲಿ ಬೇಕಾದ್ರೂ ಟ್ರೈ ಮಾಡೋದು. ಈ ಥರ ಮೊಸರು ಹಾಕೊಂಡು ಬೇಕಾದ್ರೂ ತಿನ್ಬೋದು. ಈ ಥರ ಮೊಸರು ಹಾಕೊಂಡು ಬೇಕಾದ್ರೂ ತಿನ್ಬೋದು, ಇಲ್ಲ ಮುರ್ಕೊಂಡು. ಇಲ್ಲೊಂದು ಚಟ್ನಿ ಐತೆ, ಇದು ಖಾರ ಚಟ್ನಿ. ಒಣಮೆಣ್ಸಿನ್ಕಾಯಿ ಹಂಗೆ ಕಾಣಿಸ್ತೈತಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿರ್ತಾರೆ. ಇದು ಖಾರ ಚಟ್ನಿ ಐತೆ. ಸೊ ಖಾರ ಚಟ್ನಿ ಸ್ಪೈಸಿ ಬೇಕು ಅಂದ್ರೆ ಲೈಟಾಗಿ ಹುಳಿ ಕೂಡ ಸಿಗ್ತಾ ಇದೆ ನಿಮಗೆ. ಲೈಟಾಗಿ ಸ್ಪೈಸಿ ಮತ್ತು ಇದು ಅಂದರೆ ಇದ್ರಲ್ಲಿ ಟ್ರೈ ಮಾಡ್ಬೋದು, ಇಲ್ಲ ಚಟ್ನಿ ಪುಡಿ ಟ್ರೈ ಮಾಡ್ಬೋದು. ಅದು ಬಿಟ್ಟರೆ ಕಾಳು ಪಲ್ಯ ಇದೆ, ಇಲ್ಲಿ ಕಾಳು ಪಲ್ಯ ಇದೆ. ಸೊ ಕಾಳು ಪಲ್ಯ ಐತೆ, ನೀವು ಆರಾಮಾಗೆ ಎತ್ಕೊಂಡು ತಿನ್ಬೋದು. ಸೊ ನಿಮಗೆ ಆಪ್ಷನ್ಸ್ ಬೇಜಾನಿದೆ. ಸೊ ನಿಮ್ಗೆಲ್ಲದ್ರಲ್ಲೂ ತಿನ್ನೋಷ್ಟರಲ್ಲಿ ಖಾಲಿನೇ ಆಗ್ಬಿಟ್ಟಿರುತ್ತೆ. ಇನ್ನು ರೈಸು, ಸಾಂಬಾರು ಹಾಕ್ಕೊಂಡು, ಮೊಸರು ಹಾಕ್ಕೊಂಡು ಎಲ್ಲ ಥರ ನಾವು ಟ್ರೈ ಮಾಡ್ಬೋದು. ಅದನ್ನ ಹೇಳಿದ್ರಲ್ಲ, 80 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಹೊಟ್ಟೆ ತುಂಬ ಊಟ. ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಡೆ ಬಂದರೆ ಇದೊಂದು ಅಡ್ವಾಂಟೇಜು. ಸಿಂಪಲಾಗಿ 80 ರೂಪಾಯಿಗೆ ಒಂದು ಊಟನೂ ಮುಗ್ದೋಗುತ್ತೆ. ಎಲ್ಲ ಥರ ಐಟಮ್ಸು ಟ್ರೈ ಮಾಡಿದೆ ಅಂತ ಅನಿಸುತ್ತೆ. ಇನ್ನು ಈ ಕಡೆ ಎಲ್ಲ ಊಟಕ್ಕೂ ಉಳ್ಳಾಗಡ್ಡಿ ಇದ್ದೇ ಇರುತ್ತೆ. ಇನ್ನು ಇದಕ್ಕೆ ಹಪ್ಪಳ ಕೊಟ್ಟಿರ್ತಾರಲ್ಲ, ಹಪ್ಪಳ ಸೈಡಾಗಿ ಮುರಿದು ಸೈಡಾಗಿ ಇಟ್ಕೊಳ್ಳೋಣ. ಇನ್ನು ನೀಟಾಗೆ ರೈಸ್ ಎತ್ಕೊಂಡು ಸ್ವಲ್ಪ ರೈಸ್ ಹಾಕ್ಕೊಳ್ಳೋಣ. ಅದಕ್ಕೆ ಬೇಳೆ ಸಾಂಬಾರ, ಬೇಳೆ ಸಾಂಬಾರು ನೀಟಾಗಿ ಬೇಳೆ ಸಾಂಬಾರು ಹಾಕ್ಕೊಂಡು ಕಲಿಸ್ಕೊಂಡು ಹಪ್ಪಳ ಒಂಚೂರು ಎತ್ಕೊಂಡು, ನನ್ಗೆ ಈ ಥರ ತಿಂದ ಅಭ್ಯಾಸ. ಸೊ ಹಿಂಗೆ ಎತ್ಕೊಂಡು ಸೊ ಮೈಲ್ಡ್ ಆಗಿದೆ. ತರಕಾರಿ ಎಲ್ಲ ಹಾಕಿರೋ ಸಿಕ್ತಿದೆ. ನಿಮ್ಗೆ ಸ್ಪೈಸಿ, ನಿಮ್ಗೆ ಅದು ಸ್ಪೈಸಿ ಸಿಕ್ಕಿಲ್ವಾ ಅಂತಲೇ ಕೇಳಿಸ್ಕೊಳ್ಳಿ. ಮೆಣಸಿನ್ಕಾಯಿ ಇರುತ್ತೆ, ಹಿಂಗೆ ಎತ್ಕೊಂಡು ತಿನ್ಕೋಬೋದು. ಲೈಟ್ ಫುಡ್ಡು, ಲೈಟ್ ಫುಡ್ ಏನಲ್ಲ, ಹೊಟ್ಟೆ ತುಂಬ ಫುಡ್ಡು. ಟೇಸ್ಟ್ ಅಷ್ಟೇ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ. ಹಾಕಿರೋ ತರಕಾರಿಗಳು ಬಾಯಿಗೆ ಚೆನ್ನಾಗಿ ಸಿಗ್ತಿದೆ. ಲಿಟ್ರಲ್ ಹೇಳ್ಬೇಕು ಅಂದ್ರೆ ಮನೇಲಿ ತಿಂತಾ ಇದ್ದೀನಿ ಏನೋ ಫೀಲ್ ಇದೆ, ಹೋಟೆಲ್ ತಿಂತಾ ಇರೋ ಫೀಲ್ ಇಲ್ಲ. ಮನೇಲಿ ಹೆಂಗೆ ಅನ್ನ ಸಾಂಬಾರು ಇದೆಲ್ಲ ಕೊಡ್ತಾರೋ ಸೊ ಆ ಥರನೇ ಫೀಲ್ ಇದೆ. ಸ್ವಲ್ಪ ಎತ್ಕೊಂಡು ಮೊಸರು ಹಾಕೋಬಿಡೋಣ. ಗಟ್ಟಿ ಮೊಸರು, ಇದಿರುತ್ತೆ. ಮತ್ತೆ ಇಲ್ಲಿ ಉಪ್ಪಿನಕಾಯಿ ಇರುತ್ತೆ. ಸ್ವಲ್ಪ ಉಪ್ಪಿನಕಾಯಿ ಎತ್ಕೊಂಡು ನೀಟಾಗಿ ಕಲಿಸ್ಕೊಂಡು ಗಟ್ಟಿ ಮೊಸರು. ಈ ಕಡೆ ಎಲ್ಲ ಹಸು ಮೊಸರಿಗಿನ ಎಮ್ಮೆ ಮೊಸರನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅಂದ್ರೆ ಈ ಕಡೆ ಜವಾರಿ ಎಮ್ಮೆ ಅಂತಾರೆ. ಸೊ ಆ ಎಮ್ಮೆ ಮೊಸರನ್ನ ಜಾಸ್ತಿ ಈ ಕಡೆ ಬಳಕೆ ಮಾಡ್ತಾರೆ. ಸ್ವಲ್ಪ ಗಟ್ಟಿ ಮತ್ತೆ ಟೇಸ್ಟ್ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ನಾನು ಹೇಳಿದ್ಮೇಲೆ 80 ರೂಪಾಯಿಗೆ ಒಂದು ಒಳ್ಳೆ ಊಟ, ಹೊಟ್ಟೆ ತುಂಬುತ್ತೆ. ನೆಕ್ಸ್ಟ್ ಟೈಮ್ ಏನಾದ್ರು ಹೊಸಪೇಟೆ ಕಡೆ ಬಂದರೆ ಇಲ್ಲಿ ಬಂದು ಟ್ರೈ ಮಾಡಿ. ಫ್ಯಾಮಿಲಿ ರನ್ ಮಾಡ್ತಿರೋದು ಒಂದು ಪುಟ್ಟದಾಗೆ ಒಂಥರ ಹಿಡನ್ ಸ್ಪಾಟು. ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ DC ಆಫೀಸು ಅಥವಾ ಸಾಯಿಬಾಬಾ ಸರ್ಕಲ್ ಹತ್ರನೇ ಈ ಖಾನಾವಳಿ ಬರುತ್ತೆ. ಪುಟ್ಟದಾಗ ನಡೆಸ್ಕೊಂಡು ಹೋಗ್ತಿದ್ರು, ಜಾಗ ಚಿಕ್ಕದಾಗಿದ್ರು ಟೇಸ್ಟು ಅಲ್ಟಿಮೇಟ್ ಆಗಿದೆ. ಮತ್ತು ಒಂದು ಒಳ್ಳೆ ಪೀಸ್ ಆಗಿದೆ, ಮನೆ ತಿನ್ನೋ ಫೀಲ್ ಕೂಡ ಬರುತ್ತೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. 80 ರೂಪಾಯಿಗೆ ವರ್ತ್ ಅನ್ನಿಸ್ತು. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ, ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿ ಗುಂಡನ ಫಾಲೋ ಮಾಡಿ. ಹಾಗೆ ವಿಡಿಯೋ ಅಲ್ಲೂ ಹಾಕಿರ್ತೀನಿ, ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ಗೆ ಬಂದ್ಬಿಟ್ಟು ಈ ವಿಡಿಯೋಗೆ ಲೈಕು, ಶೇರು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವ್ರೇನಾದ್ರು ಹೊಸಪೇಟೆಗೆ ಬಂದಾಗ ಇಲ್ಲಿ ಬಂದು ಟ್ರೈ ಮಾಡಲಿ.
ಒಂದು ಒಳ್ಳೆ ಊಟ 80 ರೂಪಾಯಿಗೆ. ಸೊ ಅವರು ಕೂಡ ಖುಷಿ ಪಡ್ತಾರೆ. ಪಕ್ಕ ನೀವೇನಾದ್ರು ಬಂದಾಗ ಇಲ್ಲಿ ಟ್ರೈ ಮಾಡಿದ್ರೆ ನೀವು ಕೂಡ ಖುಷಿ ಪಡೋದು ಅಂತ ಗ್ಯಾರಂಟಿ ಪಕ್ಕ ಇಷ್ಟಪಡ್ತೀವಿ, ಅದಂತೂ ಫಿಕ್ಸು. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಕರ್ನಾಟಕ ಎಲ್ಲ ಊರು ಚೆನ್ನಾಗಿ ಸುತ್ಕೊಂಡು ಎಲ್ಲೆಲ್ಲಿ ವಿಧವಾದ ಬೇರೆ ಫುಡ್ಗಳನ್ನ ನಾನು ಕೂಡ ಟ್ರೈ ಮಾಡಿ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಬೇರೆ ಬೇರೆ ಜಾಗಗಳನ್ನ ಇನ್ಫಾರ್ಮೇಶನ್ ನಾನು ತಿಳ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ಊರೂರು ಸುತ್ತಾ ಇರ್ತೀನಿ. ಸೊ ಈಗ ಮುಂದಿನ ವಿಡಿಯೋ ಸಿಗ್ತೀನಿ. ಈಗ ಟಾಟಾ, ಬೈ ಬೈ.